ಟೆಕ್ನಾಲಜಿ ಮಾಹಿತಿ ಮತ್ತು ತಂತ್ರಜ್ಞಾನದ ವಿಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ಅಪ್ಡೇಟ್ಸ್ಗಳನ್ನು ನೀವು ಮೊದಲಿಗೆ ಪಡೆಯಲು ಈ ಒಂದು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಮಸ್ಕಾರ ಗೆಳೆಯರೆ, ಟೆಕ್ ಗುರು ಕನ್ನಡಗೆ ಸ್ವಾಗತ. ನಾನು ನಿಮ್ಮ ಸೂರಜ್. ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ರೆಡ್ಮಿ ಮೊಬೈಲ್ನಲ್ಲಿ, ನೀವು ರೆಡ್ಮಿ ಮೊಬೈಲ್ನ ಓನರ್ ಆಗಿದ್ದರೆ ನಿಮ್ಮ ರೆಡ್ಮಿ ಮೊಬೈಲ್ನಲ್ಲಿರುವಂತಹ ಎಲ್ಲ ಫಂಕ್ಷನ್ಗಳು, ನಿಮ್ಮ ಮೊಬೈಲ್ನ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎಲ್ಲ ಫಂಕ್ಷನ್ಗಳು ಸರಿಯಾಗಿ ವರ್ಕ್ ಆಗ್ತಾ ಇದೆಯಾ ಇಲ್ಲ ಅಂತೇಳಿ ಟೆಸ್ಟ್ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟಿದ್ದೀನಿ. ಬನ್ನಿ ಶುರು ಮಾಡೋಣ. ಗೆಳೆಯರೆ, ನಿಮ್ಮ ಎಲ್ಲ ರೆಡ್ಮಿ ಸ್ಮಾರ್ಟ್ಫೋನ್ ಮೊಬೈಲ್ಗಳಲ್ಲಿ ನಿಮ್ಮ ಮೊಬೈಲ್ ಸರಿಯಾಗಿ ವರ್ಕ್ ಆಗ್ತಾ ಇದೆಯಾ ಇಲ್ಲ ಅಂತೇಳಿ ಟೆಸ್ಟ್ ಮಾಡಲಿಕ್ಕೆ ಒಂದು QC ಟೆಸ್ಟ್ನ ಅವರು ಕೊಟ್ಟಿದ್ದಾರೆ. ಏನು ನಿಮ್ಮ ಮೊಬೈಲ್ನ ಫಂಕ್ಷನ್ ಟೆಸ್ಟ್ ಅಂತ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಏನು ಟೆಸ್ಟ್ ಇದು ಅಂತೇಳಿ ಯಾರಿಗೂ ಗೊತ್ತಿಲ್ಲ, ಹಾಗೆ ತುಂಬ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಗೆಳೆಯರೆ, ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಗೆ ಇದನ್ನು ಟೆಸ್ಟ್ ಮಾಡೋದು ಅಂತ ಹೇಳಿಕೊಟ್ಟಿದ್ದೀನಿ. ಈ ಒಂದು ಟೆಸ್ಟ್ ಮೂಲಕ ನೀವು ನಿಮ್ಮ ಮೊಬೈಲ್ನ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ನ ಟೆಸ್ಟ್ ಮಾಡ್ಬೋದು. ನಿಮ್ಮ ಮೊಬೈಲ್ನಲ್ಲಿರುವಂಥ ಟಚ್ಚು, ಡಿಸ್ಪ್ಲೇ, ನಿಮ್ಮ ಮೊಬೈಲ್ನಲ್ಲಿರುವಂಥ ಲೈಟ್ಸು, ಫ್ರಂಟ್ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ, ನಿಮ್ಮ ಮೊಬೈಲ್ನ ಬ್ಯಾಟ್ರಿ, ಹಾಗೆ ನಿಮ್ಮ ಮೊಬೈಲ್ನ ನೆಟ್ವರ್ಕ್ ಹಾಗೂ ನಿಮ್ಮ ಎಲ್ಲ ಒಂದು ಮೊಬೈಲ್ನ ಬಟನ್ಗಳು ಸರಿಯಾಗಿ ವರ್ಕ್ ಆಗ್ತಾ ಇದೆಯಲ್ಲ ಅಂತೇಳಿ ತುಂಬ ಈಸಿಯಾಗಿ ಟೆಸ್ಟ್ ಮಾಡ್ಬೋದು. ಗೆಳೆಯರೆ, ನೀವೇನೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ನೋಡೋಣ. ಸ್ಯಾಮ್ಸಂಗ್ ಮೊಬೈಲ್ನಲ್ಲಿ ಹೇಗೆ ಟೆಸ್ಟ್ ಮಾಡೋದು ಅಂತ ಹೇಳಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ರೆಡ್ಮಿ ಮೊಬೈಲ್ನಲ್ಲಿ ಹೇಗೆ ಟೆಸ್ಟ್ ಮಾಡೋದು ಅಂತ ಹೇಳ್ತೀನಿ. ನನ್ನ ಹತ್ರ ರೆಡ್ಮಿ ನೋಟ್ 3 ಮೊಬೈಲ್ ಇದೆ. ಈ ಒಂದು ಮೊಬೈಲ್ನಲ್ಲಿ ನೀವು ಟೆಸ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ, ಮೊದಲು ನೀವು ನಿಮ್ಮ ಮೊಬೈಲ್ನ ಒಂದು ಸೆಟ್ಟಿಂಗ್ಸ್ನ ಆಪ್ಷನ್ಗೆ ಹೋಗಬೇಕಾಗುತ್ತೆ. ಗೆಳೆಯರೆ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಸೆಟ್ಟಿಂಗ್ಸ್ನ ಒಂದು ಆಪ್ಷನ್ಗೆ ಹೋದ ತಕ್ಷಣ ಇಲ್ಲಿ ನಿಮಗೆ ಕೆಳಗಡೆ ಒಂದು ಆಪ್ಷನ್ ಕಾಣುತ್ತೆ, ಅಬೌಟ್ ಫೋನ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಅಬೌಟ್ ಫೋನ್ ಅಂತ ಕೆಳಗಡೆ ಒಂದು ಆಪ್ಷನ್, ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ಇಲ್ಲೊಂದು ಕಾಣುತ್ತೆ ನಿಮಗೆ ಕರ್ನಲ್ ವರ್ಷನ್ ಅಂತೇಳಿ. ಇದರ ಮೇಲೆ ನೀವು ಸುಮಾರು 4 ರಿಂದ 5 ಸಲ ಕ್ಲಿಕ್ ಮಾಡಬೇಕು. ಹೇಗೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮಗೊಂದು ಆಪ್ಷನ್ ಬರುತ್ತೆ, QC ಟೆಸ್ಟ್ ಅಂತೇಳಿ ಒಂದು ಓಪನ್ ಆಗುತ್ತೆ. ಸುಮಾರು 39 ರೀತಿಯ ಟೆಸ್ಟ್ಗಳಿದೆ. ಇಲ್ಲಿ ನೋಡ್ಬೋದು 39 ರೀತಿಯ ಟೆಸ್ಟ್ಗಳಿದೆ. ಗೆಳೆಯರೆ, ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದು ಸಾಫ್ಟ್ವೇರ್ ವರ್ಷನ್ ಅಂತೇಳಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ನ ಸಾಫ್ಟ್ವೇರ್ನ ಎಲ್ಲ ಡೀಟೇಲ್ಸ್ಗಳು ಬರುತ್ತೆ. ನಿಮ್ಮ ಮೊಬೈಲ್ನ ಸೀರಿಯಲ್ ನಂಬರ್, IMEI ನಂಬರು, ಬಿಲ್ಡ್ ಕ್ವಾಲಿಟಿ, CPU ನಂಬರು, ಅದು ಇದು ಎಲ್ಲ ಬರುತ್ತೆ. ಹಾಗೆ ನೆಕ್ಸ್ಟ್ ಏನಪ್ಪ ಅಂದರೆ ಓಕೆ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಏನಪ್ಪ ಅಂದರೆ ಎರಡನೇದು ಸಿಮ್ ಟೆಸ್ಟ್ ಅಂತೇಳಿ. ನಿಮ್ಮ ಮೊಬೈಲ್ನ 2 ಸಿಮ್ ಸಾಕೆಟ್ಗಳು ಸರಿಯಾಗಿ ವರ್ಕ್ ಆಗ್ತಿದ್ದಿಲ್ಲ ಅಂತ ಟೆಸ್ಟ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಓಪನ್ ಮಾಡಿದ ತಕ್ಷಣ ಈಗ ಬರ್ತಾ ಇದೆ SIM 1 ಇನ್ಸರ್ಟೆಡ್, SIM 2 ಇನ್ಸರ್ಟೆಡ್, 2 ಆನ್ ಆಗಿದೆ ಅಂತೇಳಿ. ಹಾಗೆ ನೆಕ್ಸ್ಟ್ ಕಲರ್, ನಿಮ್ಮ ಮೊಬೈಲ್ನ ಕಲರ್ ಸೆನ್ಸರ್ಗಳು ರೆಡ್, ಬ್ಲೂ, ಗ್ರೀನ್, ವೈಟ್, ಬ್ಲ್ಯಾಕ್, ಹೀಗೆ ಎಲ್ಲ ಕಲರ್ಗಳು ಬರ್ತಾ ಇದೆ. ಅದೆಲ್ಲ ಸರಿ ಇದ್ದರೆ ಸರಿ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೆಲ್ಫ್ ಪ್ಯಾನಲ್ ಟಚ್ ಟೆಸ್ಟ್ ಅಂತೇಳಿ. ಇದನ್ನು ನೀವು ಟಚ್ ಪ್ಯಾನಲ್ನ ಹೀಗೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಅದು ಟೆಸ್ಟ್ ಮಾಡುತ್ತೆ ನಿಮ್ಮ ಮೊಬೈಲ್ನ ಟಚ್ ಪ್ಯಾನಲ್ ಇದೆಯಲ್ಲ ಅಂತೇಳಿ. ಅದು ಸರಿ ಇದ್ದರೆ ಸರಿ ತೋರಿಸುತ್ತೆ, ಇಲ್ಲಾಂದರೆ ತಪ್ಪು ತೋರಿಸುತ್ತೆ. ನೆಕ್ಸ್ಟ್ ನೋಡಿ, ನಿಮ್ಮ ಮೊಬೈಲ್ನಲ್ಲಿರುವಂಥ ಒಂದು ಸ್ಪೀಕರ್ ಸರಿಯಾಗಿ ವರ್ಕ್ ಆಗ್ತಿದೆಯಲ್ಲ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. 4 6 4 ಅದನ್ನು ನೀವು ಟೈಪ್ ಮಾಡಬೇಕಾಗತ್ತೆ. 4 6 ನೋಡಿ, ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಏನಪ್ಪ ಅಂದರೆ ರಿಸೀವರ್, ನಿಮ್ಮ ಮೊಬೈಲ್ನ ಈ ಒಂದು ರಿಸೀವರ್ ಏನಪ್ಪ ಅಂದರೆ, ಇಲ್ಲಿ ರಿಸೀವರ್ ಇದೆ, ನೀವು ಫೋನ್ ಬಂದಾಗ ಏನು ಕೇಳಿಸ್ಕೊತೀರಾ, ಒಂದು ರಿಸೀವರ್ ಸರಿಯಾಗಿ ವರ್ಕ್ ಆಗ್ತಿದೆಯಲ್ಲ ಅಂತ ಹೇಳಿ ಟೆಸ್ಟ್ ಮಾಡ್ಬೋದು. ಹೇಗಪ್ಪ ಅಂದರೆ ರಿಸೀವರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಈ ಒಂದು ನಂಬರ್ ಅವರು ಹೇಳ್ತಾರೆ, ಅದನ್ನು ನೀವು ಕ್ಲಿಕ್ ಮಾಡಿದರೆ ಅದು ನಿಮ್ಗೆ ಗೊತ್ತಾಗುತ್ತೆ ಅದು ಸರಿಯಾಗಿ ವರ್ಕ್ ಆಗ್ತಿದೆಯಲ್ಲ ಅಂತೇಳಿ. ಹಾಗೆ ನೆಕ್ಸ್ಟ್ ನಿಮಗೆ ಆಪ್ಷನ್ ಇದೆ, ನಿಮ್ಮ ಮೊಬೈಲ್ನ GPS, ಲ್ಯಾನ್ ಅಡ್ರೆಸ್ಸು, ಲ್ಯಾನ್ ಅಂದರೆ ನಿಮ್ಮ ಒಂದು ಹಾಟ್ಸ್ಪಾಟ್ ಹತ್ರ ಒಂದು ಅಡ್ರೆಸ್ಸು, ವೈಫೈ ಸರಿಯಾಗಿ ವರ್ಕ್ ಆಗ್ತಿದೆಯಲ್ಲ ಅಂತೇಳಿ, ಬ್ಲೂಟೂತ್ ಸರಿಯಾಗಿ ವರ್ಕ್ ಆಗ್ತಿದೆಯಲ್ಲ ಅಂತೇಳಿ, ಬ್ಲೂಟೂತ್ ಅಡ್ರೆಸ್ ಸರಿಯಾಗಿದೆಯಲ್ಲ ಅಂತೇಳಿ, ಇದನ್ನೆಲ್ಲ ನೀವು ಟೆಸ್ಟ್ ಮಾಡ್ಕೋಬೋದು. ಅದನ್ನೆಲ್ಲ ನೀವು ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಏನಪ್ಪ ಅಂದರೆ 12ನೇದೊಂದು ನೋಡ್ತಾ ಇದ್ರೆ ಇಲ್ಲಿ ಲೈಟ್ ಸೆನ್ಸರ್ ಅಂತೇಳಿ, ನಿಮ್ಮ ಮೊಬೈಲ್ನ ಸೆನ್ಸರ್ ಹೇಗಿದೆ ಅಂತೇಳಿ. ಗೆಳೆಯರೆ, ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಾಣ್ತಾ ಇದೆ ಲೈಟ್ ಸೆನ್ಸರ್ಲಿ 80 ಲುಮಿನಕ್ಸ್ ಅಂತೇಳಿ ಇದು ನಿಮಗೆ ತೋರಿಸ್ತಾ ಇದೆ. ಇಲ್ಲಿ ನೋಡಿ, ನನ್ನ ಹತ್ರ ಒಂದು ಬ್ಯಾಟ್ರಿ ಇದೆ, ಟಾರ್ಚ್ ಇದೆ. ಇದ್ರ ಮೂಲಕ ನಾನು ಅಲ್ಲಿ ನಿಮ್ಮ ಮೊಬೈಲ್ನ ಸ್ಕ್ರೀನ್ ಮೇಲೆ ಬಿಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಅದು ಹೇಗೆ ಇನ್ಕ್ರೀಸ್ ಆಗ್ತಾ ಇದೆ ಅಂತೇಳಿ 32,767 ತನಕ ಹೋಗ್ತಿದೆ. ನೋಡಿ, ಕಡಿಮೆ ಮಾಡಿದರೆ ಕಡಿಮೆ ಆಗ್ತಾ ಇದೆ. ಈ ರೀತಿ ನೀವು ಇದರ ಒಂದು ಲೈಟ್ ಸೆನ್ಸರ್ನ ನೀವು ಚೆಕ್ ಮಾಡ್ಕೋಬೋದು ಸರಿಯಾಗಿ ವರ್ಕ್ ಆಗ್ತಿದೆಯಲ್ಲ ಅಂತೇಳಿ. ಹಾಗೆ ನೆಕ್ಸ್ಟ್ ಯಾವ ಆಪ್ಷನ್ ಇದೆ ಅಂದರೆ, ಇಲ್ಲಿ ನೋಡ್ಬೋದು ನಿಮಗೆ ನೆಕ್ಸ್ಟ್ ಪ್ರಾಕ್ಸಿಮಿಟಿ ಸೆನ್ಸರ್ ಅಂತೇಳಿ. ಗೆಳೆಯರೆ, ಪ್ರಾಕ್ಸಿಮಿಟಿ ಸೆನ್ಸರ್ ಎಲ್ಲಿರುತ್ತೆ ಅಂದರೆ ಇಲ್ಲಿ ಕಾಣ್ತಿರುತ್ತೆ. ಏನಪ್ಪ ಅಂದರೆ, ಇದು ನಿಮ್ಮ ಮೊಬೈಲ್ ಫೋನ್ ಕಾಲಲ್ಲಿ ಇದ್ದಾಗ ಅದ್ರ ಮೇಲೆ ಹಿಂಗೆ ಬೆರಳಿಟ್ಟಾಗ, ಕಾಲ್ ರೆಡಿ ಇದ್ದಾಗ ಅದ್ರ ಮೇಲೆ ಹಿಂಗೆ ಬೆರಳಿಟ್ಟರೆ ಅದು ಆಫ್ ಆಗುತ್ತೆ. ಅದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಪ್ರಾಕ್ಸಿಮಿಟಿ ಸೆನ್ಸರ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಪ್ರಾಕ್ಸಿಮಿಟಿ ಸೆನ್ಸರ್ 5 ಅಂತ ತೋರಿಸ್ತಾ ಇದೆ. ಈಗ ಅಲ್ಲಿ ಒಂದು ಬೆರಳಿಡ್ತಿದ್ದೀನಿ ಮೇಲ್ಗಡೆ ಸೆನ್ಸರ್ ಮೇಲೆ, ಇಲ್ಲಿ ನೋಡಿ 0 ಅಂತ ತೋರಿಸ್ತಾ ಇದೆ. ಮತ್ತೆ ಕೈ ತೆಗಿತೀನಿ, 5 ಅಂತ ಬಂದಿದೆ. ಪಾಸ್ ಅಂತ ತೋರಿಸಿದ್ದಾರೆ ನೋಡಿ, ಅದು ವರ್ಕ್ ಆಗ್ತಾ ಇದೆ ಅಂತೇಳಿ. ನೆಕ್ಸ್ಟ್ ಏನಪ್ಪ ಅಂದರೆ ಮೋಟರ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇದು ವೈಬ್ರೇಷನ್ ತೋರಿಸ್ತಾ ಇದೆ ಅಷ್ಟೇ. ಇದು ಒತ್ತಿದ್ರೆ ಶಾರ್ಟ್ ವೈಬ್ರೇಷನ್ ಆಗುತ್ತೆ, ಇದ್ರ ಮೇಲೆ ಒತ್ತಿದ್ರೆ ಲಾಂಗ್ ವೈಬ್ರೇಷನ್ ಸರಿಯಾಗಿದೆಯಲ್ಲ ಅಂತ ಟೆಸ್ಟ್ ಮಾಡ್ಬೋದು. ಗೆಳೆಯರೆ, ಈಗ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಓಪನ್ ಆಗಿದೆ ಆಟೋಮೆಟಿಕ್ಕಾಗಿ. ಏನಪ್ಪ ಅಂದರೆ, ಇದು ನಿಮ್ಮ ಮೊಬೈಲ್ನ ಕೀಗಳು ಸರಿಯಾಗಿ ವರ್ಕ್ ಆಗ್ತಿದೆಯಲ್ಲ ಅಂತೇಳಿ. ಇಲ್ಲಿ ನೋಡಿ, ಈ ಒಂದು ಬ್ಯಾಕ್ ಬಟನ್ ಇದನ್ನು ಕ್ಲಿಕ್ ಮಾಡಿದ್ದೀನಿ, ಈಗಾಗಲೇ ಕ್ಲಿಕ್ ಮಾಡಿದ್ದೀನಿ, ಅದು ಗ್ರೀನ್ ಸಿಗ್ನಲ್ ತೋರಿಸಿದೆ. ನೆಕ್ಸ್ಟ್ ಹೋಮ್ ಬಟನ್ ಸೆಂಟ್ರಲ್ಲಿ ಇಲ್ಲಿ ಕ್ಲಿಕ್ ಮಾಡ್ತೀನಿ.
ಹೋಮ್ ಬಟನ್ ಬರುತ್ತೆ. ಹಾಗೆ ನೆಕ್ಸ್ಟ್ ಏನಪ್ಪ ಅಂದರೆ ಇದು ಮೆನು ಬಟನ್, ಇದನ್ನು ಕ್ಲಿಕ್ ಮಾಡಿದ್ರೆ ಇದು ಬರುತ್ತೆ. ಹಾಗೆ ಒಂದು ಪವರ್ ಬಟನ್ ಕೂಡ ಟೆಸ್ಟ್ ಮಾಡ್ಬೋದು. ಹಾಗೆ ವಾಲ್ಯೂಮ್ ಡೌನ್ ಬಟನ್, ವಾಲ್ಯೂಮ್ ಅಪ್ ಬಟನ್, ಎಲ್ಲ ಬಟನ್ಗಳು ಸರಿಯಾಗಿ ವರ್ಕ್ ಆಗಿದೆ. ಹಾಗೆ ನೆಕ್ಸ್ಟ್ ನಿಮಗೆ ಏನಾಯಿತು, ಮೋಟರ್ ಆಯಿತು, ಕೀ ಆಯಿತು, ಟಚ್ ಪ್ಯಾನಲ್ ಗ್ರಿಡ್ ಅಂತೇಳಿ ನಿಮ್ಮ ಮೊಬೈಲ್ನ ಟಚ್ ಪ್ಯಾನಲ್ ಸರಿಯಾಗಿ ವರ್ಕ್ ಆಗ್ತಿದೆಯಲ್ಲ ಅಂತೇಳಿ ಈಗ ನೋಡಿ, ಈಗೊಂದು ಆಪ್ಷನ್ ಬರ್ತಾ ಇದೆ. ಈಗ ಟಚ್ ಪ್ಯಾನಲ್ ಬಂದಿದೆ, ಇದನ್ನೆಲ್ಲ ನೀವು ಫಿಲ್ ಮಾಡ್ತಾ ಹೋಗಬೇಕು. ಈಗ ನೀವು ಎಲ್ಲೆಲ್ಲಿ ಮುಟ್ತಿರೋ ಅಲ್ಲೆಲ್ಲ ವರ್ಕ್ ಆಗುತ್ತೆ. ನನ್ನ ಮೊಬೈಲ್ನ ಒಂದು ಟಚ್ ಸ್ವಲ್ಪ ಸರಿ ಇಲ್ಲ, ದಯವಿಟ್ಟು ಕ್ಷಮಿಸಿ, ಸ್ವಲ್ಪ ಟೈಮ್ ಆಗುತ್ತೆ. ಯಾಕಂದರೆ ಸ್ವಲ್ಪ ಹಾಳಾಗಿದೆ ಮೊಬೈಲು. ನನ್ನ ಮೊಬೈಲ್ ಟಚ್ ಸರಿ ಇಲ್ಲ. ನಿಮ್ಮ ಮೊಬೈಲ್ ಹೇಗಿದೆಯೋ ಆ ಒಂದು ರೀತಿಯಲ್ಲಿ ಅದು ನಿಮ್ಮ ಮೊಬೈಲ್ ಕೆಲಸ ಮಾಡುತ್ತೆ. ಹೀಗೆ ಇದನ್ನೆಲ್ಲ ನೀವು ಫಿಲ್ ಮಾಡ್ತಾ ಹೋಗಬೇಕು. ಹೀಗೆ ಫಿಲ್ ಮಾಡ್ತಾ ಇದ್ದಂಗೆ ನೆಕ್ಸ್ಟ್ ನಿಮಗೆ ಇನ್ನೊಂದು ಆಪ್ಷನ್ ಬರುತ್ತೆ. ಆ ಒಂದು ಆಪ್ಷನ್ ಏನಪ್ಪ ಅಂದರೆ ಟಚ್ ಪ್ಯಾನಲ್ ಬೋ ಅಂತೇಳಿ. ಇದು ನೋಡ್ಬೋದು. ಇದೇನಪ್ಪ ಅಂದರೆ ಅದು ಏನು ಅವ್ರು ಲೈನ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಹೀಗೆ ಕ್ಲೀನಾಗಿ ಕ್ಲಿಕ್ ಮಾಡ್ತಾ ಹೋಗಿ, ಅದು ಆಟೋಮೆಟಿಕ್ಕಾಗಿ ತಗೊಳ್ಳುತ್ತೆ. ನಂದು ಫೇಲ್ ಆಗಿದೆ ನೋಡಿ, ಇನ್ನೊಂದ್ಸಲ ತೋರಿಸ್ತೀನಿ. ಮತ್ತೆ ರಾಂಗ್ ಆಗ್ತಾ ಇದೆ ಅದು. ಬಿಡಿ, ಅದು ನೀವು ಟೆಸ್ಟ್ ಮಾಡ್ಕೊಳ್ಳಿ. ಅದೇನಿಲ್ಲ, ಸೇಮ್ ಅದೇ ರೀತಿ ಸೆನ್ಸನ್ನ ಟೆಸ್ಟ್ ಮಾಡೋದು. ನೆಕ್ಸ್ಟ್ ನಿಮಗೆ ಒಂದು ಆಪ್ಷನ್ಗಳು ಕಾಣ್ತಾ ಇದೆ. ಏನಪ್ಪ ಅಂದರೆ LED ಅಂತೇಳಿ. LED ಇದನ್ನು ನೀವು ನೋಡ್ಬೋದು. LED ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ನ ಬ್ಯಾಕ್ ಲೈಟ್ ನೋಡಿ ಫುಲ್ ಬ್ರೈಟ್ ಆಗಿದೆ ಮೊಬೈಲ್. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಡಿಮ್ ಆಗುತ್ತೆ. ಹಾಗೆ ನೆಕ್ಸ್ಟ್ ನೋಡಿ ಬ್ಯಾಕ್ ಲೈಟ್ ಡಾರ್ಕ್ ಅಂತೇಳಿ. ನೋಡಿ ನಿಮ್ಮ ಮೊಬೈಲ್ ಡಾರ್ಕಿಗೆ ಟರ್ನ್ ಆಗಿದೆ. ನೆಕ್ಸ್ಟ್ ಏನಪ್ಪ ಅಂದರೆ ರೆಡ್ ಲೈಟ್ ಅಂತೇಳಿ ಮೇಲ್ಗಡೆ ಕಾಣ್ತಾ ಇದೆ ನಿಮಗೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಇಲ್ಲಿ ನೋಡಿ ನಿಮಗೆ ರೆಡ್ ಲೈಟ್ ಬಂದಿದೆ, ನೋಡ್ಬೋದು ರೆಡ್ ಲೈಟ್. ನೆಕ್ಸ್ಟ್ ಏನಿದೆ ಅಂದರೆ ಗ್ರೀನ್ ಲೈಟ್. ಇಲ್ಲಿ ನೋಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಗ್ರೀನ್ ಲೈಟ್ ಕಾಣ್ತಾ ಇದೆ ನಿಮಗೆ. ಹಾಗೆ ಬ್ಲೂ ಲೈಟ್ ಕೂಡ ಕಾಣ್ತಾ ಇದೆ. ನೆಕ್ಸ್ಟ್ ಏನಪ್ಪ ಅಂದರೆ ಟಾರ್ಚ್ ಆನ್. ಕ್ಲಿಕ್ ಮಾಡಿದ ತಕ್ಷಣ ಹಿಂದ್ಗಡೆ ಒಂದು ಟಾರ್ಚ್ ಆನ್ ಆಗುತ್ತೆ ನೋಡಿ, ವೈಟ್ ಕಲರ್ ಟಾರ್ಚ್ ಇದು ಆನ್ ಆಗಿದೆ. ನೆಕ್ಸ್ಟ್ ಏನಪ್ಪ ಅಂದರೆ ಟಾರ್ಚ್ 1 ಆನ್ ಅಂತೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ನೋಡಿ ಹಳದಿ ಕಲರ್ನ ಒಂದು ಲೈಟ್ನ ಇದು ಬಿಡುಗಡೆ ಮಾಡ್ತಾ ಇದೆ. ಆ್ಯಕ್ಚುಲಿ 2 ಟಾರ್ಚ್ ಇದೆ, 2 ತೋರಿಸ್ತಾ ಇದೆ. ಹಾಗೆ ನೆಕ್ಸ್ಟ್ ಕೀ LED ಅಂತೇಳಿ, ಇದು ನಿಮ್ಮ ಮೊಬೈಲ್ನ ಕೀಗಳ ಒಂದು ಲೈಟನ್ನು ಕೂಡ ತೋರಿಸುತ್ತೆ. ನೆಕ್ಸ್ಟು LED ಆಯಿತು. ಈಗ ಬ್ಯಾಕ್ ಕ್ಯಾಮ್ರಾ. ನಿಮ್ಮ ಮೊಬೈಲ್ನ ಬ್ಯಾಕ್ ಕ್ಯಾಮ್ರಾ ಸರಿ ಇದೆಯಲ್ಲ ಅಂತ ಟೆಸ್ಟ್ ಮಾಡ್ಬೋದು. ಇಲ್ಲಿ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈಗೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು. ಏನಾರ ಇಟ್ಬಿಟ್ಟು ಒಳ್ಳೆ ಇದರಲ್ಲಿ ಒಂದು ಫೋಟೋ ತೆಗೆದ್ರೆ ಹೀಗೆ ಅದು ತೋರಿಸುತ್ತೆ ನಿಮ್ಮ ಮೊಬೈಲ್ನ ಬ್ಯಾಕ್ ಕ್ಯಾಮ್ರಾ ಸರಿಯಾಗಿ ವರ್ಕ್ ಆಗ್ತಿದೆಯಲ್ಲ ಅಂತೇಳಿ ನೋಡ್ಬೋದು. ಹಾಗೆ ನೆಕ್ಸ್ಟು ಬ್ಯಾಕ್ ಕ್ಯಾಮ್ರಾ ಕೆಳಗಡೆ ಫ್ರಂಟ್ ಕ್ಯಾಮ್ರಾ ಆಪ್ಷನ್ ಇದೆ. ಫ್ರಂಟ್ ಕ್ಯಾಮ್ರಾ ನೀವು ಈಗ ಟೆಸ್ಟ್ ಮಾಡ್ಕೊಳ್ಳಿ. ಹಾಗೆ ಮೈಕ್ ಸ್ಪೀಕರ್ ಲೂಪ್ ಅಂತ ಇದೆ. ಅದನ್ನು ನೀವು ಎಷ್ಟು ಡಿಸಿಬಲಲ್ಲಿ ಮಾತಾಡ್ತೀರಾ ಅದು ಇದು ಅಂತೇಳಿ ತೋರಿಸುತ್ತೆ, ಎಷ್ಟು ಜೋರ ಮಾತಾಡ್ತಿದ್ದೀರಾ ಅಂತೇಳಿ. ಅದನ್ನು ಕೂಡ ನೀವು ಟೆಸ್ಟ್ ಮಾಡ್ಕೋಬೋದು, ನಿಮ್ಮ ಮೈಕ್ ಹೇಗೆ ವರ್ಕ್ ಆಗ್ತಿದೆ ಅಂತೇಳಿ. ಹಾಗೆ ಕಾಲ್ ಟೆಸ್ಟ್ ಇದೆ, ಕಾಲು, ಮೈಕ್, ಸಬ್ ಸ್ಪೀಕರು ಅದೆಲ್ಲ ಇದೆ, ಅದನ್ನು ಟೆಸ್ಟ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟು ಅಸೆಲರೇಟರ್ ಅಂತೇಳಿ. ಇದು ಅಸೆಲರೇಟರ್ ಸೆನ್ಸರ್ ನಿಮ್ಮ ಮೊಬೈಲ್ದು ಹೇಗೆ ಸರಿಯಾಗಿ ವರ್ಕ್ ಆಗ್ತಿದೆಯಲ್ಲ ಅಂತೇಳಿ ನೋಡ್ಬೋದು. ಕರೆಕ್ಟ್ ಲ್ಯಾಂಡ್ ಮೇಲೆ ಇಟ್ಟರೆ ಅದು 000 ತೋರಿಸುತ್ತೆ. ಅದು ಬಿಡಿ, ಅದರದ್ದು ಅವಶ್ಯಕತೆ ಏನಿಲ್ಲ ನಿಮಗಷ್ಟು. ಹಾಗೆ ಮ್ಯಾಗ್ನೆಟಿಕ್ ಸೆನ್ಸರ್ ಅಂದರೆ ಇದು ನಿಮ್ಮ ಮೊಬೈಲ್ನ ದಿಕ್ಕು ತೋರಿಸುತ್ತೆ. ಇದು ಕರೆಕ್ಟ್ ಯಾವ ಕಡೆ ಪಾಯಿಂಟ್ ಮಾಡ್ತಿದೆಯೋ ಆ ಕಡೆ ನಾರ್ತ್ ದಿಕ್ಕಿರುತ್ತೆ. ಇದನ್ನು ನೀವು ಕರೆಕ್ಟಾಗಿ ನೆಲದ ಮೇಲೆ ಇಟ್ಟರೆ ಅದು ತೋರಿಸುತ್ತೆ. ಹಾಗೆ ನೆಕ್ಸ್ಟು ಅದಾದಮೇಲೆ ಗೈರೋಸ್ಕೋಪ್ ಅಂತ ಇದೆ. ಅದನ್ನು ನೀವು ಟೆಸ್ಟ್ ಮಾಡ್ಕೋಬೋದು. ನಿಮ್ಮ ಮೊಬೈಲ್ನ ಆ್ಯಂಗಲ್ಗಳು ಹೀಗೆ ತಿರುಗಿಸಿದ್ರೆ ಒಂದು ತೋರಿಸುತ್ತೆ, ಹೀಗೆ ತಿರುಗಿಸಿದ್ರೆ ಆ್ಯಂಗಲ್ಗಳು ತೋರಿಸುತ್ತೆ. ಹಾಗೆ ನೆಕ್ಸ್ಟು ಹಾಲ್ ಸೆನ್ಸರ್ ಟೆಸ್ಟು. ನೆಕ್ಸ್ಟ್ ನೋಡಿ ಇಲ್ಲೊಂದು ಆಪ್ಷನ್ ಇದೆ 28ನೇದು ಹೆಡ್ಸೆಟ್ ಪ್ಲಗಿನ್ ಅಂತೇಳಿ. ಹೆಡ್ಸೆಟ್ ಪ್ಲಗಿನ್ ಅಂದರೆ ನಿಮ್ಮ ಹೆಡ್ಸೆಟ್ ಜಾಕೆಟ್ ಸರಿಯಾಗಿದೆ ಅಂತ ಟೆಸ್ಟ್ ಮಾಡ್ಬೋದು. ಇಲ್ಲಿ ನೋಡಿ ನನ್ನ ಹತ್ರ ಒಂದು ಹೆಡ್ಸೆಟ್ ಇದೆ, ಇದನ್ನು ಹಾಕ್ತಾ ಇದ್ದೀನಿ. ಅದನ್ನು ಆನ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಕನೆಕ್ಟ್ ಮಾಡ್ತಾ ಇದ್ದಾಗೆ ನೋಡಿ ಹೆಡ್ಸೆಟ್ ಪ್ಲಗ್ಡ್ ಇನ್ ಅಂತ ಬಂದಿದೆ. ಇಲ್ಲಿ ನೋಡಿ ಇಲ್ಲಿ ಕನೆಕ್ಟಲ್ಲಿದೆ. ಈಗ ಮತ್ತೆ ಒಂದು ಹೆಡ್ಸೆಟ್ನ ತೆಗಿಯೋದಾದರೆ ಅದ್ರ ಕೆಳಗಡೆ ಇನ್ನೊಂದು ಆಪ್ಷನ್ ಇದೆ, ಹೆಡ್ಸೆಟ್ ಪ್ಲಗ್ಡ್ ಔಟ್ ಅಂತ ಹೇಳಿದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದನ್ನು ಚೇಂಜ್ ಮಾಡಿದ್ದೀನಿ, ಒಂದು ನಿಮಿಷ. ಹೆಡ್ಸೆಟ್ ಪ್ಲಗ್ ಔಟ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ಹೊರಗೆ ತೆಗೆದ್ರೆ ಅದು ಪ್ಲಗ್ ಔಟ್ ಅಂತ ತೋರಿಸಿದೆ. ಹಾಗೆ ನಿಮಗೆ ಇನ್ನೂ ಆಪ್ಷನ್ಗಳಿದೆ. ಚಾರ್ಜರ್ ಪ್ಲಗಿನ್. ಚಾರ್ಜರ್ ಕೂಡ ಸೇಮ್ ಇದೇ ರೀತಿ ನಿಮ್ಮ ಮೊಬೈಲ್ನ ಚಾರ್ಜರ್ನ ಕನೆಕ್ಟ್ ಮಾಡಿಕೊಂಡು ಇಲ್ಲಿಗೆ ಕನೆಕ್ಟ್ ಮಾಡಿಕೊಂಡು ಚಾರ್ಜರ್ ಕೂಡ ಪ್ಲಗಿನ್ನು ಪ್ಲಗ್ ಔಟ್ನ ನೀವು ಟೆಸ್ಟ್ ಮಾಡ್ಬೋದು. ಹಾಗೆ ನಿಮಗೆ ಇನ್ನು ಆಪ್ಷನ್ ಇದೆ ಅಂದರೆ ಇಲ್ಲಿ ನೋಡಿ FM ಅಂತ ಒಂದು ಆಪ್ಷನ್ ಇದೆ. FM ಹೇಗೆ ವರ್ಕ್ ಆಗ್ತಿದೆ ಅಂತ ಅದನ್ನು ಕೂಡ ಟೆಸ್ಟ್ ಮಾಡ್ಕೋಬೋದು. ಇಲ್ಲಿ ನೀವು 35ನೇ ಒಂದು ಆಪ್ಷನ್ ಇದೆ OTG ಅಂತೇಳಿ. OTG ಪ್ಲಗಿನ್, OTG ಪ್ಲಗ್ ಔಟ್ ಅಂತೇಳಿ. ಈಗ ಒಂದು OTG ಡಿವೈಸ್ ಇದೆ ನಿಮ್ಮ ಹತ್ರ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಈ ಒಂದು OTG ಡಿವೈಸ್ ಪೆನ್ಡ್ರೈವ್ಗಳನ್ನು ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೋಬೋದು. ಇದನ್ನು ಹಾಕಿಬಿಟ್ಟು OTG ಪ್ಲಗಿನ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಅದನ್ನು ಇನ್ನೊಂದ್ಸಲ ಪ್ಲಗ್ಇನ್ ಮಾಡ್ತಿದ್ದೀನಿ. ಸರಿ ಪ್ಲಗ್ ಆಗಿಲ್ಲ ನೋಡಿ. ಈಗ ಹಾಕ್ತಾ ಇದ್ದೀನಿ. ಈಗ ಹಾಕಿದ ತಕ್ಷಣ ನೋಡಿ ಅದರ ಒಂದು ಡೀಟೇಲ್ಸ್ ತೋರಿಸಿದೆ. ಅದು ಲೂಸ್ ಆಗ್ತಾ ಇದೆ ಕನೆಕ್ಷನ್ನು. ನೋಡಿ ಅದರ ಒಂದು ಡೀಟೇಲ್ಸ್ ತೋರಿಸ್ತಾ ಇದೆ. OTGದು ಯಾವ ಒಂದು OTG ಅದು ಇದು ಅಂತೆಲ್ಲ ತೋರಿಸ್ತಾ ಇದೆ. ಅದು ಬಿಡಿ. ಇವಾಗ ಮತ್ತೆ ಅದನ್ನು ತೆಗೆದ್ರೆ OTGನ ನೀವು ಔಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಹೀಗೆ ಹೊರಗೆ ತೆಗೆದ್ರೆ ನೋಡಿ OTG ಡಿವೈಸ್ ಪ್ಲಗ್ಡ್ ಔಟ್ ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಏನಪ್ಪ ಅಂದರೆ ನಿಮಗೊಂದು ಬ್ಯಾಟ್ರಿ ಕೆಪಾಸಿಟಿ, ನಿಮ್ಮ ಮೊಬೈಲ್ನ ಕೆಪಾಸಿಟಿ ಎಷ್ಟಿದೆ ಅಂತ ನೋಡ್ಬೋದು. ಬ್ಯಾಟ್ರಿದು ಇಲ್ಲಿ ನೋಡಿ 37 ಡಿಗ್ರಿ ಸೆಲ್ಸಿಯಸ್ಸಲ್ಲಿದೆ ನನ್ನ ಬ್ಯಾಟ್ರಿ. ಕೇವಲ 2% ಮಾತ್ರ ಉಳಿದಿದೆ. ಈ 2% ನಾನು ಇವಾಗ ವಿಡಿಯೋ ಮುಗಿಸ್ಬೇಕು. ನೋಡಿ 2% ಇವಾಗ ಬ್ಯಾಟ್ರಿ ಉಳಿದಿದೆ.
ಹಾಗೆ ನೆಕ್ಸ್ಟ್ ಏನಪ್ಪ ಅಂದರೆ ಕೊನೆಯ ಒಂದು ಆಪ್ಷನ್ ಇದೆ ಇಲ್ಲಿ SD ಕಾರ್ಡ್, ನಿಮ್ಮ ಮೊಬೈಲ್ನಿರೋ ಮೆಮೊರಿ ಕಾರ್ಡ್ ಅದು ಎಷ್ಟು GB ಇದೆ, ಎಷ್ಟು GB ಅದು ಉಳಿದಿದೆ ಅದೆಲ್ಲ ತೋರಿಸುತ್ತೆ, ಅದನ್ನು ನೀವು ನೋಡ್ಬೋದು. ಹಾಗೆ ಕೆಳಗಡೆ ಒಂದು IR ಸೆನ್ ಟೆಸ್ಟ್ ಅಂತಿದೆ, ಅದ್ರ ಬಗ್ಗೆ ನನಗೆ ಸರಿಯಾಗಿ ಮಾಹಿತಿ ಇಲ್ಲ. ನೆಕ್ಸ್ಟ್ ಹೆಡ್ಸೆಟ್ ಕೀ ಅಂತ ಒಂದು ಆಪ್ಷನ್ ಇದೆ. ನೀವು ಹೆಡ್ಸೆಟ್ನ ಕನೆಕ್ಟ್ ಮಾಡಿದಾಗ ನಿಮ್ಮ ಹೆಡ್ಸೆಟ್ನಲ್ಲಿ ಒಂದು ಕೀ ಇರುತ್ತೆ ಮೇಲೆ, ವಾಲ್ಯೂಮ್ ಅಪ್ ವಾಲ್ಯೂಮ್ ಡೌನ್ ಬಟನ್ ಅಂತೇಳಿ, ಅದನ್ನು ಕೂಡ ಇದ್ರ ಮೂಲಕ ಟೆಸ್ಟ್ ಮಾಡ್ಬೋದು. ಗೆಳೆಯರೆ ಏನಿಲ್ಲ, ಇದೊಂದು ಸಾಮಾನ್ಯವಾದಂಥ ಒಂದು ಟೆಸ್ಟ್ಗಳು ಏನಪ್ಪ ಅಂದರೆ ಇದು ನಿಮ್ಮ ಮೊಬೈಲ್ನ ಫಂಕ್ಷನ್ ಸರಿಯಾಗಿ ವರ್ಕ್ ಆಗ್ತಿದೆಯಲ್ಲ ಅಂತ ಟೆಸ್ಟ್ ಮಾಡಲಿಕ್ಕೆ ಒಂದು ಆಪ್ಷನ್ಗಳನ್ನು ಅವರು ಕೊಟ್ಟಿರ್ತಾರೆ. ನೀವು ನಿಮ್ಮ ಮೊಬೈಲ್ ಏನೋ ಪ್ರಾಬ್ಲಮ್ ಬಂದಾಗ ಈ ಒಂದು ಟೆಸ್ಟ್ಗಳನ್ನು ಮಾಡಿಕೊಂಡು ಸುಲಭವಾಗಿ ನೋಡ್ಕೊಂಡು ಹೋಗ್ಬೋದು. ಗೆಳೆಯರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋನ ನೀವು ನಿಮ್ಮ ರೆಡ್ಮಿ ಮೊಬೈಲ್ ಇರುವಂಥ ಫ್ರೆಂಡ್ಸ್ಗಳಿಗೆ ಕೂಡಲೇ ಶೇರ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.